ನಮಸ್ಕಾರ ಸ್ನೇಹಿತರೆ. ಗುಲ್ಬರ್ಗಾದಲ್ಲಿ ನಾವು ಹಲವಾರು ಐತಿಹಾಸಿಕ ಕ್ಷೇತ್ರಗಳು ಹಾಗೂ ಸ್ಥಳಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಹಾಗೂ ತಿಳಿದುಕೊಳ್ಳುತ್ತಾ ಇದ್ದೇವೆ. ಆದರೆ ಪೌರಾಣಿಕವಾಗಿ ಹಾಗೂ ತನ್ನದೇ ಆದಂತಹ ಶಕ್ತಿಯುಳ್ಳಂತಹ ಒಂದು ಹನುಮಂತನ ದೇವಾಲಯ ಅಂತ ನಾವು ನೆನಪಿಸಿಕೊಂಡಾಗ ಅದು ಗುಲ್ಬರ್ಗಾ ಜನತೆಗೆ ಖ್ಯಾತಿಯಾಗಿರುವಂತಹ ಶ್ರೀ ಕ್ಷೇತ್ರ ಕೋರಂಟಿ ಹನುಮಾನ್ ಕ್ಷೇತ್ರ. ಅಷ್ಟಕ್ಕೂ ಕೋರಂಟಿ ಕ್ಷೇತ್ರ ಪ್ರಸಿದ್ಧಿ ಆಗುವುದಕ್ಕೆ ಐತಿಹಾಸಿಕ ಹಾಗೂ ಪೌರಾಣಿಕವಾದಂತಹ ಕಾರಣ ಕೂಡ ಇರಬೇಕಲ್ಲ ಅಂತ ಪ್ರಶ್ನೆ ಮಾಡಿಕೊಂಡಾಗ ಅದಕ್ಕೂ ಕೂಡ ಖಂಡಿತವಾಗಲೂ ಉತ್ತರ ಇದೆ. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಗುಲ್ಬರ್ಗಾದ ಶ್ರೀ ಕ್ಷೇತ್ರ ಕೋರಂಟಿ ಹನುಮಾನ್ ದೇವಾಲಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಬ್ರಿಟಿಷ್ ಕಾಲದಲ್ಲಿ ಕಾಲರಾ ಹಾಗೂ ಪ್ಲೇಗ್ ಇನ್ನಿತರ ರೋಗಗಳು ಆಗ ಸಾಮಾನ್ಯ ಜನರಿಗೆ ಬಂದಾಗ ಅದು ಯಾವುದೇ ಕಾಯಿಲೆ ಗುಣಪಡಿಸುವುದಕ್ಕೆ ಆಗದೇ ಇದ್ದಾಗ ಆ ಎಲ್ಲ ಜನರನ್ನು ಒಂದು ಕಡೆ, ಅಂದರೆ ಆ ಎಲ್ಲ ಕಾಯಿಲೆ ಬಂದಂತಹ ರೋಗಿಗಳನ್ನು ಊರ ಹೊರಗಡೆ ಬಿಟ್ಬಿಡ್ತಾಯಿದ್ರು. ಬಿಟ್ಬಿಡೋದು ಅಂದರೆ ಸಾಮಾನ್ಯವಾಗಿ ಅವರ ಪಾಡಿಗೆ ಅವರಿಗೆ ಬಿಡ್ತಾ ಇರಲಿಲ್ಲ. ನಾವು ಕೊರೋನಾ ಸಮಯದಲ್ಲಿ ಕೇಳಿರುವಂತಹ ಕ್ವಾರಂಟೈನ್ ಎಂಬ ವರ್ಡ್ ಕೇಳಿದ್ದೇವೆ. ಅಂದರೆ ರೋಗ ಇರುವಂತಹ ಎಲ್ಲರನ್ನ ಒಂದು ಕಡೆ ಬಂಧನವನ್ನು ಮಾಡೋದು. ಈ ಒಂದು ವ್ಯವಸ್ಥೆಯನ್ನು ಬ್ರಿಟಿಷ್ ಕಾಲದಲ್ಲಿ ಮಾಡ್ತಾಯಿದ್ರು. ಆಗ ಈ ದೇವಸ್ಥಾನದ ಹತ್ತಿರ ಆ ಜನರನ್ನು ತಂದು ಬಿಡ್ತಾಯಿದ್ರು. ಊರ ಹೊರಗಡೆ ಇರುವಂತಹ ಈ ಹನುಮಾನ್ ದೇವಸ್ಥಾನದಲ್ಲಿ ಕ್ವಾರಂಟೈನ್ ಆಗಿ ಜನರನ್ನು ತಂದು ಬಿಡ್ತಾಯಿದ್ರು. ಕೆಲವು ದಿನಗಳ ನಂತರ ಆ ರೋಗಗಳಿಂದ ಜನರು ಮುಕ್ತಿಯನ್ನು ಪಡಿತಾ ಇದ್ದರು ಹಾಗೂ ಆ ರೋಗದಿಂದ ದೂರವಾಗಿ ರೋಗ ಎಲ್ಲ ಕಾಯಿಲೆ ಯಾವುದೇ ಬಾಧೆ ಇಲ್ಲದೆ ಜನರು ಸಾಮಾನ್ಯವಾಗಿ ಗುಣಮುಖ ಆಗ್ತಾಯಿದ್ರು ಅಂತ ಈಗಲೂ ಕೂಡ ನಂಬಿಕೆ ಇದೆ ಹಾಗೂ ಹಲವರ ಬಾಯಿಯಲ್ಲಿ ಕೇಳಿದ ಮಾತು ಕೂಡ ಆಗಿದೆ. ಅಷ್ಟಕ್ಕೂ ಈ ದೇವಾಲಯ ಯಾವ ರೀತಿ ಸ್ಥಾಪನೆಯಾಯಿತು ಅಂತ ನಾವು ಇತಿಹಾಸ ನೋಡೋದಾದರೆ, ಛತ್ರಪತಿ ಶಿವಾಜಿಯವರ ಕಾಲದಲ್ಲಿ ರಾಜಗುರುವಾದಂತಹ ರಾಮದಾಸರಿಂದ ಈ ದೇವಾಲಯ ಸ್ಥಾಪಿತವಾಗುತ್ತೆ. ಕೋರಂಟಿ ಹನುಮಾನ ಉದ್ಭವ ಮೂರ್ತಿಯಾಗಿದೆ. ಬಂದ ಭಕ್ತರಿಗೆ ತಮ್ಮ ವೈಯಕ್ತಿಕ ಹಾಗೂ ಇನ್ನಿತರ ಎಲ್ಲ ಒಂದು ತೊಂದರೆಗಳಿಗೆ ಪರಿಹಾರವನ್ನು ನೀಡುವಂತಹ ಹನುಮಂತ ಶ್ರೀ ಕೋರಂಟಿ ಹನುಮಂತ ಇಂದಿಗೂ ಬಂದ ಭಕ್ತರ ಮನದಾಸೆಯನ್ನು ಹಾಗೂ ಅಂದುಕೊಂಡ ಕಾರ್ಯವನ್ನು ಈಡೇರಿಸುವಂತಹ ಕೋರಂಟಿ ಹನುಮಾನ್ ತನ್ನದೇ ಆದಂತಹ ಶಕ್ತಿಯನ್ನು ಹೊಂದಿದೆ. ಸ್ನೇಹಿತರೆ, ಗುಲ್ಬರ್ಗಾದಲ್ಲಿ ಹಾಗೂ ಇನ್ನಿತರ ಜಿಲ್ಲೆಗಳಲ್ಲಿ ಇರುವಂತಹ ಜನರಿಗೆ ಕೋರಂಟಿ ಹನುಮಾನ್ ದೇವರ ಬಗ್ಗೆ ತುಂಬ ಮಹತ್ವ ಹಾಗೂ ಅಷ್ಟೇ ಭಕ್ತಿ ಮಹಿಮೆ ಇದೆ. ಕಾರಣ, ಕೋರಂಟಿ ಹನುಮಾನ್ ದೇವಾಲಯದಲ್ಲಿ ಏನಾದರೂ ನಾವು ಬೇಡಿಕೊಂಡಾಗ ಗ್ಯಾರಂಟಿ ಅದು ಈಡೇರುವುದು ಎಂಬ ನಂಬಿಕೆ ಈಗಲೂ ಕೂಡ ಜನರಿಗಿದೆ ಹಾಗೂ ಖಂಡಿತವಾಗೂ ಆಗಿರುವಂತಹ ಕಾರ್ಯಗಳಿಗೂ ಕೂಡ ಸಾಕ್ಷಿ ಇದ್ದಾರೆ. ಇದು ಕಲಬುರಗಿ ಜಿಲ್ಲೆಯಲ್ಲಿ ಇರುವಂತಹ ಕೋರಂಟಿ ಹನುಮಾನ್ ದೇವಾಲಯದ ಮಹಿಮೆ ವಿಡಿಯೋ ಆಗಿದೆ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಹೊಸ ದೇವಾಲಯದ ಬಗ್ಗೆ, ಹೊಸ ಇತಿಹಾಸದ ಬಗ್ಗೆ ಮಾಹಿತಿ ತೆಗೆದುಕೊಂಡು ಬರೋಣ. ಧನ್ಯವಾದಗಳು.